ಪೂರ್ಣಿಮಾ ಕಿಶೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮಗೆ ಹೊಸ ವಿಡಿಯೋನ ಹಾಕಲಿಕ್ಕೆ ಪ್ರೋತ್ಸಾಹ ನೀಡಿದಾಗ್ತದೆ. ನನ್ನ ಜೀವನದ ಒಂದು ದೊಡ್ಡ ಕನಸು ಅಂದರೆ ನಾನು ಆಕಾಶದಲ್ಲಿ ಅಂದರೆ ವಿಮಾನದಲ್ಲಿ ಹಾರಾಡಬೇಕು ಅಂತೇಳಿ ಆ ಒಂದು ದೊಡ್ಡ ಕನಸು ಇವತ್ತು ನೆರವೇರಿದೆ. ಅದು ನನ್ನ ಗಂಡನಿಂದಾಗಿ. ನಾನು ನನ್ನ ಭಾರತ ದೇಶವನ್ನು ಬಿಟ್ಟು ಓಮಾನ್ ದೇಶಕ್ಕೆ ಹೋಗ್ತಾ ಇದ್ದೇನೆ. ಇದು ಕೇವಲ ಪಯಣ ಅಲ್ಲ, ನನ್ನ ಜೀವನದ ಒಂದು ಹೊಸ ಅಧ್ಯಾಯ, ಹಾಗೆ ಹೊಸ ಕನಸು, ಒಂದು ಹೊಸ ಆಸೆ, ಹಾಗೆ ಹೊಸ ಆರಂಭ ಅಂತ ಹೇಳ್ಬೋದು. ನನ್ನ ಸಮೃದ್ಧ ಆದಂತಹ ಭಾರತ ದೇಶವನ್ನು ಬಿಟ್ಟು ನಾನು ಏಕನೀತಿ ಹೊಂದಿರುವಂತಹ ಓಮನ್ನ ಕಡೆಗೆ ನನ್ನ ಪಯಣವನ್ನು ಬೆಳೆಸ್ತಾ ಇದ್ದೇನೆ. ಅಂದರೆ ನಮ್ಮ ಭಾರತದಲ್ಲಿ ಎಲ್ಲಿ ನೋಡಿದರೂ ಸುತ್ತಮುತ್ತ ಮರಗಿಡಗಳು, ಸಾವಿರಾರು ಮನೆಗಳನ್ನು ನೋಡ್ಕೊಂಡು ಬೆಳೆದಿದ್ದಂತಹ ನನಗೆ ಒಂದು ಜನ ಇಲ್ಲದಂತಹ ಅಂದರೆ ಜನ ಕಡಿಮೆ ಇರುವಂತಹ ಒಂದು ದೇಶಕ್ಕೆ ಪಯಣ ಬೆಳೆಸ್ತಾ ಇದ್ದೇನೆ. ಖಂಡಿತವಾಗಿಯೂ ಈ ದೇಶ ನನಗೆ ಅಷ್ಟೊಂದು ಕಷ್ಟ ಆಗಲಿಕ್ಕಿಲ್ಲ ಅಂದ್ಕೊಂಡಿದ್ದೇನೆ. ಯಾಕಂತೇಳಿ ಹೇಳಿದರೆ ನಮ್ಮವರು ನಮ್ಮೊಂದಿಗಿರುವಾಗ ಯಾವುದೇ ವಾತಾವರಣ, ಯಾವುದೇ ದೇಶ ಕೂಡ ನಮಗೆ ಕಷ್ಟ ಆಗಲಿಕ್ಕಿಲ್ಲ. ಇದೊಂದು ಸಂಪೂರ್ಣ ಹೊಸ ಪ್ರಪಂಚ ಅಂತಲೇ ಹೇಳ್ಬೋದು. ಹೊಸ ಸ್ಥಳ, ಹೊಸ ಜನರು, ಹೊಸ ಭಾಷೆ, ಹೊಸ ವಾತಾವರಣ, ಹಾಗೆ ಹೊಸ ಸಂಸ್ಕೃತಿ ಅಂತ ಹೇಳ್ಬೋದು. ಆದರೆ ಖಂಡಿತವಾಗಿಯೂ ಒಂದನ್ನು ಮಾತ್ರ ನಾನು ಹೇಳಬಲ್ಲೆ, 100ಕ್ಕೆ 100% ಆಗುವಷ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ಸುರಕ್ಷಿತವಾದಂತಹ ಒಂದು ದೇಶ. ಭಾರತದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಬೇರೆ ಬೇರೆ ಜಾತಿಯ ಮರಗಳು, ಗಿಡಗಳು ಎಲ್ಲ ನೋಡ್ಕೊಂಡು ಬೆಳೆದಂತಹ ನನಗೆ ಇಲ್ಲಿ ಖರ್ಜೂರ ಮರವನ್ನೇ ತಮ್ಮ ನ್ಯಾಷನಲ್ ಟ್ರೀ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾನು ನೋಡಿದ ಹಾಗೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಖರ್ಜೂರ ಮರವನ್ನು ಬೆಳೆದಿರ್ತಾರೆ. 22 ಡಿಗ್ರಿ ಸೆಲ್ಸಿಯಸ್ನಿಂದ 47 ಡಿಗ್ರಿ ಸೆಲ್ಸಿಯಸ್ನ ಊರಿಗೆ ಹೋಗ್ತಾ ಇರೋದು ಒಂದು ಕಡೆಯಾದರೆ, ವರ್ಷದಲ್ಲಿ ಒಂದು ಎಲ್ಲ ದಿನಗಳಲ್ಲಿ ಎಲ್ಲ ಟೈಮಲ್ಲೂ ಕೂಡ ಮಳೆ ಬರುವಂತಹ ಪ್ರದೇಶದಿಂದ ಮಳೆಯೇ ಬಾರದಂತಹ ಒಂದು ಪ್ರದೇಶಕ್ಕೆ ನನ್ನ ಪಯಣವನ್ನೋದು ಬೆಳೆಸ್ತಾ ಇದ್ದೇನೆ. ಈ ಪ್ರದೇಶ ನನಗೆ ಹೊಸದಾಗಿರಬಹುದು ಈಗ ನಾನು ಅನುಭವಿಸ್ತಾ ಇರೋದ್ರಲ್ಲಿ. ಆದರೆ ನನಗೆ ಈಗಾಗಲೇ ಈ ದೇಶದಲ್ಲಿ ಹೇಗಿದೆ, ಬಿಸಿಲು ಹೇಗಿದೆ ಮತ್ತು ಇಲ್ಲಿಯ ವಾತಾವರಣ ಹೇಗಿದೆ ಅನ್ನೋದು ಆಲ್ರೆಡಿ ನನಗೆ ಗೊತ್ತಿದೆ. ಯಾಕಂದರೆ ನನ್ನ ಅಂದರೆ ಗಂಡ ಮೊದಲೇ ಹೇಳಿರೋದ್ರಿಂದ ಇಲ್ಲಿ ಹೀಗೆ ಉಂಟು, ವೆದರ್ ಹೀಗೆ ಉಂಟು ಅಂತೇಳಿ ಮುಂಚೆ ಹೇಳಿರೋದ್ರಿಂದ ನಾನು ಆಲ್ರೆಡಿ ನನ್ನ ಮೈಂಡನ್ನು ನಾನು ಪ್ರಿಪೇರ್ ಮಾಡಿದ್ದೇನೆ, ನಾನು ಈ ಥರ ಪ್ಲೇಸಿಗೆ ಹೋಗ್ತಿದ್ದೇನೆ ಅಂತೇಳಿ ಹೇಳಿ. ಹಾಗಾಗಿ ನನಗೆ ಇದಷ್ಟು ಶಾಕ್ ಆಗ್ತಾ ಇಲ್ಲ. ಮೇ ಬಿ ನನಗೆ ಗೊತ್ತಿಲ್ಲದೆ ನಾನು ಇಲ್ಲಿಗೆ ಬಂದಿದ್ದರೆ ನನಗೆ ಸ್ವಲ್ಪ ಶಾಕ್ ಆಗ್ತಾ ಇತ್ತೇನೋ. ಯಾಕಂದರೆ ನಮ್ಮ ಅಷ್ಟು ಕೂಲ್ ಇರುವಂತಹ ವೆದರ್ನಿಂದ ಒಂದೇ ಸಲ ನಾನು ಇಷ್ಟು ಹೀಟ್ ಇರುವಂತಹ ವೆದರಿಗೆ ಕಾಲಿಟ್ಟಾಗ ಓಮನ್ ದೇಶ ಹೇಗಿರಬಹುದು ಅಂಥೇಳಿ ನನಗೆ ಖಚಿತವಾಗಿ ಅನುಭವ ಇಲ್ಲ ಅಂದರೂ ಕೂಡ ಇಲ್ಲಿಂದ ಹೊಸ ಅನುಭವವನ್ನು ನಾನು ತಗೊಂಡು ಹೋಗ್ತೇನೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ಖಂಡಿತವಾಗಿಯೂ ನಾನು ಈ ದೇಶವನ್ನು ಪ್ರೀತಿಸ್ತೇನೆ, ಗೌರವಿಸ್ತೇನೆ ಕೂಡ. ಯಾಕಂತೇಳಿ ಹೇಳಿದರೆ ಭಾರತ ದೇಶ ನಮಗೆ ಜೀವ ಕೊಟ್ಟಿದೆ, ಓಮನ್ ದೇಶ ನಮಗೆ ಜೀವನವನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಯಾವ ದೇಶದಲ್ಲಿರ್ತೇವೆ ಆ ದೇಶವನ್ನು ಖಂಡಿತವಾಗಿಯೂ ನಾವು ಪ್ರೀತಿಸಬೇಕು, ಹಾಗೆ ಅಲ್ಲಿನ ಸಂಸ್ಕೃತಿಯನ್ನು ಖಂಡಿತವಾಗ್ಲೂ ಗೌರವಿಸಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡವಳು ನಾನು. ಹಾಗಾಗಿ ಖಂಡಿತವಾಗಿಯೂ ಈ ಓಮನ್ ದೇಶವನ್ನು ಕೂಡ ನಾನು ಅಷ್ಟೇ ಪ್ರೀತಿಸ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಾವು ಜೀವಿಸ್ತಿರುವಂತಹ ದೇಶವನ್ನು ನಮ್ಮ ತಾಯಿಯ ರೀತಿಯಾಗಿ ನಾವು ಪೂಜಿಸಬೇಕು ಎನ್ನುವಂತಹ ಸಂಸ್ಕಾರವನ್ನು ನಮಗೆ ಭಾರತ ದೇಶ ಕೊಟ್ಟಿದೆ. ಇಷ್ಟೆಲ್ಲ ಇದ್ದು ನೀವು ಯಾಕೆ ಓಮನಿಗೆ ಹೋದ್ರಿ ಅಂತೇಳಿ ಮತ್ತೆ ಕೇಳಲಿಕ್ಕೆ ಹೋಗಬೇಡಿ. ಕೆಲವೊಂದು ಪರಿಸ್ಥಿತಿ, ಸಂದರ್ಭಗಳು ನಮ್ಮನ್ನು ಕಟ್ಟಿ ಹಾಕ್ತವೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮಗೆ ನಾವು ಓಮನ್ನತ್ತ ಬರಲಿಕ್ಕೆ ಕಾರಣ. ಇಲ್ಲಿಗೆ ಬಂದ ಮೊದಲನೇ ದಿನವೇ ನಾನು ಒಂದು ವಿಚಾರವನ್ನು ಓಮನ್ನಲ್ಲಿ ಏನು ನೋಡಿದೆ ಅಂತೇಳಿ ಹೇಳಿದರೆ, ಇಲ್ಲಿಯ ಜನರ ಶಿಸ್ತು. ಆಯಿತಾ, ಹೇಗೆ ಅಂತೇಳಿ ಹೇಳಿದರೆ, ಈಗ ಜನರು ಯಾರಾದರೂ ರೋಡನ್ನು ಕ್ರಾಸ್ ಮಾಡ್ತಾಯಿದ್ರೆ ಅವರು ಕಾರನ್ನು ನಿಲ್ಲಿಸಿ, ಸಾಲಾಗಿ ಬರ್ತಿದ್ದ ಕಾರಾದರೂ ಅದನ್ನು ನಿಲ್ಲಿಸಿ ನಡ್ಕೊಂಡು ಹೋಗೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದನ್ನ ನೋಡಿದಾಗ ನನಗೆ ಅನ್ನಿಸ್ತು, ಅಂದರೆ ಈ ಥರ ವಿಚಾರಗಳನ್ನು ನೋಡಿದಾಗಲೇ ಅಲ್ವಾ ನಮಗೆ ಆ ದೇಶದ ಬಗ್ಗೆ ಒಂದು ಗೌರವ ಬರಲಿಕ್ಕೆ ಸಾಧ್ಯ. ಸೊ ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತೇಳಿ ಹೇಳಿದರೆ, ಮಾಲ್ಗಳಲ್ಲಿರ್ಬೋದು ಅಥವಾ ಹೊರಗಡೆಯಲ್ಲಿರ್ಬೋದು
ಒಂದು ರೀತಿಯ ಶಿಸ್ತಿನ ಒಂದು ವರ್ತನೆ ಅಂತಲೇ ಹೇಳ್ಬೋದು. ಅವರಷ್ಟಕ್ಕೆ ಅವ್ರು ಹೋಗ್ತಾರೆ, ಅವರಷ್ಟಕ್ಕೆ ಅವ್ರು ಬರ್ತಾರೆ. ಇನ್ನೊಬ್ಬರನ್ನ ನೋಡಿ ನಗಾಡೋದಿರ್ಬೋದು ಅಥವಾ ಅವ್ರನ್ನ ಹೀಯಾಳಿಸೋದಿರ್ಬೋದು, ಯಾವುದು ನಾನು ನೋಡಲಿಲ್ಲ. ಹಾಗಾಗಿ ನನ್ನ ಕೆಲವೊಂದು ವಿಚಾರಗಳನ್ನು ನಾನು ಈ ದೇಶದಲ್ಲಿ ನೋಡಿರುವಂಥದ್ದು. ಎಲ್ಲ ದೇಶಗಳಲ್ಲಿ ಹೀಗೆ ಇರಬೇಕು ಅಂತ ಅಂದ್ಕೊಳ್ತೇನೆ ನಾನು. ಯಾಕಂತೇಳಿ ಹೇಳಿದರೆ ನಾಳೆ ನಮ್ಮ ದೇಶಕ್ಕೆ ಬಂದವರು ಹೊರಗಡೆ ಹೋಗಿ, ಈಗ ನಾನು ಹೇಗೆ ಹೇಳ್ತಿದ್ದೇನೆ ಓಮನ್ ದೇಶದ ಬಗ್ಗೆ, ಹಾಗೆ ಈಗ ಯಾವ ದೇಶಕ್ಕೆ ಬಂದವರಾದರೂ ಕೂಡ ಹೊರಗಡೆ ಹೋದವರು ನೆಕ್ಸ್ಟ್ ಅವರೊಂದು ರಿವ್ಯೂ ಕೊಡುವಾಗ ಹೇಳ್ತಾರಲ್ಲ, ಆ ದೇಶದಲ್ಲಿ ಹೀಗೆ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು ಅಂತೇಳಿ ಹೇಳಿ. ಸೊ ಅದು ಎಲ್ಲ ದೇಶಗಳಲ್ಲೂ ಕೂಡ ಇದ್ದರೆ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಅಂದ್ಕೊಳ್ತೇನೆ. ಕೆಲವೊಂದು ವಿಚಾರಗಳನ್ನು ನಾನು ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಅದು ಚೆನ್ನಾಗಿತ್ತಲ್ವಾ, ಇದು ಚೆನ್ನಾಗಿತ್ತಲ್ವಾ ಅಂತ ನಾನು ಹೇಗೆ ಅಂದ್ಕೊಂಡೆ, ಹಾಗೆ ಈ ದೇಶದಲ್ಲಿ ಕೂಡ ನೋಡಿದಾಗ ಕೆಲವೊಂದನ್ನು ಅಂದ್ಕೊಂಡೆ ನಾನು, ಇದೆಷ್ಟು ಚೆನ್ನಾಗಿದೆ ಅಲ್ಲ, ನಮ್ಮ ದೇಶದಲ್ಲಿ ಕೂಡ ಹೀಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ ಅಂದ್ಕೊಂಡೆ. ಹೀಗೆ ನನ್ನ ಅನೇಕ ಅನುಭವಗಳಿದ್ದಾವೆ ಇನ್ನೂ ಕೂಡ ಹೇಳಲಿಕ್ಕೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಇಲ್ಲಿ ನನ್ನ ಮುಂದಿನ ಪಯಣ ಹೇಗಿರ್ತದೆ ಮತ್ತು ಇಲ್ಲಿಯ ಜೀವನ ಶೈಲಿ ಹಾಗೆ ಹಲವು ಹೊಸ ಹೊಸ ಸ್ಥಳಗಳನ್ನು ನಿಮಗೆ ತೋರಿಸಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ನನ್ನ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತೇಳಿ ಹೇಳಿದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ನೀವು ಆನ್ ಮಾಡಿಕೊಳ್ಳಿ. ನನ್ನ ಹೊಸ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇದರಿಂದ ನನಗೆ ಹೊಸ ಹೊಸ ಸ್ಥಳಗಳನ್ನು ತೋರಿಸಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.